ಹಾಯ್ ಗುಡ್ ಮಾರ್ನಿಂಗ್. ಇದು ಡೇ 14 ಆಫ್ 21 ಡೇ ಸೀರೀಸ್. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸಂಡೇ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಮಗಳನ್ನ ರೆಡಿ ಮಾಡಿಕೊಂಡು ಬರಲ್ಲ ಅಂತ ಕೂತಿದ್ಲು ಸುಮ್ಮನೆ. ಸೊ ನಾವು ಹೊರಟಿದ್ದು ನಂದಿನಿ ಲೇಔಟ್ ಕಡೆ, ಅಂದರೆ ನನ್ನ ಹಸ್ಬೆಂಡು ಅಣ್ಣನ ಮನೆಗೆ. ಸೊ ಇವಳು ಹುಟ್ಟಿದಾಗಿಂದ ನಾವು ಒಂದ್ಸತಿನೂ ಅವ್ರ ಮನೆಗೆ ಹೋಗಿಲ್ಲ. ಲೈಕ್ ಇಟ್ಸ್ ಬೀನ್ 1.5 ಇಯರ್ಸ್. ಸೊ ಹೋಗಿ ಮಾತಾಡಿಸ್ಕೊಂಡು ಅವಳಿಗೂ ಒಂದು ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತ. ಸೊ ಅಲ್ಲಿ ಕೂತಿದ್ದಿದ್ದು ಅವ್ರ ಮಗ. ಸೊ ನೆಕ್ಸ್ಟ್ ಅಡುಗೆ ರೆಡಿ ಆಗ್ತಾ ಇತ್ತು. ಮಟನ್ ಗೀ ರೋಸ್ಟ್, ಚಿಕನ್ ಬಿರಿಯಾನಿ, ಮಾವಿನ ಹಣ್ಣು ಸಾರು, ಕಾಡು ಮಾವಿನ ಹಣ್ಣು ಸಾರು ನಮ್ಮೂರ ಕಡೆ ಮಾಡ್ತಾರೆ, ಮಲ್ನಾಡು ಕಡೆ ಯೂಶ್ವಲಿ ಮಾಡ್ತಾರೆ. ಸೊ ಇಬ್ರದ್ದು ಹಸ್ಬೆಂಡ್ಸ್ ಬಂದಿರಲಿಲ್ಲ ಊಟಕ್ಕೆ. ಸೊ ನಾವು ಊಟ ಮಾಡ್ತಾ ಇದ್ವಿ. ಅವ್ರಿಗೆ ಲೇಟ್ ಆಯಿತು ಬಂದಿದ್ದು. ಸೊ ಹಾಗೆ ಮಾತಾಡಿಕೊಂಡು, ಸೊ ಸಿಸ್ಟರ್ಸ್ ಗೊತ್ತಲ್ಲ. ಸೊ ಆಲ್ರೆಡಿ ಬಿರಿಯಾನಿ ತಿಂದಾಗಿತ್ತು. ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಮನೆಗೆ ಬಂದ್ವಿ. ಸೊ ಮಗಳು ನಿದ್ದೆ ಮಾಡಿದ್ಲು ಬೈಕಲ್ಲಿ ಬರ್ತಾ. ಸೊ ಇದು ಬೆಳಗ್ಗೆ ಮಾಡಿದ್ದಿದ್ದು ಕೆಲಸ, ಅವಳು ಫುಲ್ ಕಾರ್ಡ್ಸ್ ಎಲ್ಲ ಹರಡ್ಬಿಟ್ಟಿದ್ಲು. ಸೊ ಇಬ್ಬರು ಫ್ರೆಶ್ ಅಪ್ ಆಗಿ ನಾನೊಂಚೂರು ಟೀ ಕುಡ್ಕೊಂಡು ಅವಳು ಕಾರ್ಡ್ಸಲ್ಲಿ ಆಟಾಡೋಕ್ಕೆ ಶುರು ಮಾಡಿದ್ಲು. ಸೊ ಅವಳಿಗೆ ಊಟ ರೆಡಿ ಮಾಡಬೇಕಿತ್ತು. ಊಟ ರೆಡಿ ಮಾಡೋಕ್ಕೆ ಮುಂಚೆ ಏನೋ ತಂಟೆ ಮಾಡಿದ್ಲು ಅಂತ ಒಂದು 4 ಕಡಲೆಕಾಳು ಹಾಕ್ಬಿಟ್ಟು ಕೊಟ್ಟಿದ್ದೀನಲ್ಲ, ಹುರಿಗಡಲೆ ಹಾಕಿ ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಅವಳಿಗೆ ರಾತ್ರಿ ಸರಿ ಕೊಡೋದು. ಸೊ ಅಕ್ಕಿ ಹಿಟ್ಟು ಆ್ಯಂಡ್ ರಾಗಿ ಹಿಟ್ಟು ಎರಡು ಸೇರಿ, ಅಕ್ಕಿ ಹಿಟ್ಟು ಅಂದರೆ ಎಲ್ಲ ಮಿಕ್ಸ್ಡ್ ದಾಲ್. ಸೊ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ, ಇಲ್ಲಾಂದರೆ ಅವಳು ತಿನ್ನಲ್ಲ, ಟೇಸ್ಟ್ ಬರಲ್ಲ ಅಂತ. ಸೊ ಸರಿ ತಿರುಗಿಸ್ಕೊಂಡು ಮಗಳಿಗೆ ಊಟ ರೆಡಿ ಮಾಡಿಕೊಂಡೆ. ಅವಳಿಗೆ ಊಟ ಕೊಡ್ತಾ ಕೊಡ್ತಾ ನಾವಿಬ್ಬರು ಏನೋ ಮಾತಾಡ್ತಿದ್ವಿ, ಹೋಗಿ ಬಂದಿದ್ದು ಬೇರೆ ಏನೋ ತಮಾಷೆ ಮಾಡಿಕೊಂಡು ಅವಳಿಗೆ ಊಟ ಕೊಡ್ತಾ ಇದ್ವಿ. ಅವಳ ಜೊತೆನೂ ಮಾತಾಡಿಕೊಂಡು ಅವಳದು ಊಟ ಮುಗೀತು. ಅವರಪ್ಪ ಒಂದು ಸೊಳ್ಳೆ ಹೊಡೆದಾಕಿದ್ರು, ಅದನ್ನ ಇವಳು ಇನ್ನೂ ಸಾಯ್ಸಕ್ಕೆ ಹೋಗ್ತಾ ಇದ್ಲು. ಅಷ್ಟೇ. ಬಾಯ್, ಗುಡ್ ನೈಟ್, ಐ ಆಮ್ ಟಯರ್ಡ್.